ನಮಸ್ಕಾರ ವೀಕ್ಷಕರೇ. ಆಟಗಾರಂಗೆ ಆಟ ಗೊತ್ತು, ಮಾಟಗಾರಂಗೆ ಮಾಟ ಗೊತ್ತು ಅಂತಾರೆ. ಯಾರಿಗೇನು ಗೊತ್ತು ಅದೇ ಮಾಡಬೇಕು. ಸದ್ಯ ಸಿದ್ದರಾಮಯ್ಯ ಅವರ ನಂತರದಲ್ಲಿ 3 ವರ್ಷಗಳ ಯಶಸ್ವಿ ಆಡಳಿತದ ನಂತರದಲ್ಲಿ ಇದೀಗ ಡಿ ಕೆ ಶಿವಕುಮಾರ್ ಅವರು CM ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಅವ್ರ ಜೊತೆಯಲ್ಲೇ 13 ಜನ ಸಚಿವರುಗಳು ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಆದರೆ ಶುರುವಾಗಿರೋದು ಖಾತೆ ಖ್ಯಾತೆ. ಅದ್ಯಾರು ಹೇಳಿದ್ರಂತೆ, ಸಾಕು 2 IPL ಗೆದ್ದಿದ್ದು ಸಾಕು, ರಜತ್ ಪಟ್ಟಿದಾರ್ RCBಗಾಗಿ ಹೋಗ್ಬಿಟ್ಟು ಫುಟ್ಬಾಲ್ ಟೀಮಿಗೆ ಕ್ಯಾಪ್ಟನ್ಸಿ ಮಾಡಿ ಅಂತ. ಇನ್ಯಾರೋ ಅಂದ್ರಂತೆ, ಭರತ್ ಶೇಟ್ರಿ ಬಂದ್ಬಿಟ್ಟು ಇಂಡಿಯನ್ ಕ್ರಿಕೆಟ್ ಟೀಮಿಗೆ ಕೋಚಿಂಗ್ ಮಾಡಿ ಅಂತ. ಹಂಗಾಗಬಾರ್ದು, ಯಾರೇನೋ ಅದೇ ಮಾಡಬೇಕು. ಸಚಿವರ ಖಾತೆ ವಿಚಾರದಲ್ಲಿ ಅವ್ರಿಗೆ ಸಚಿವ ಸ್ಥಾನ ಕೊಡಿ, ಇವ್ರಿಗೆ ಸಚಿವ ಸ್ಥಾನ ಕೊಡಿ ಅನ್ನೋದು ಒಂದು ಕಡೆ ಆದರೆ, ಅರ್ಹತೆ ಇರೋರಿಗೆ ಮತ್ತೆ ಸಚಿವ ಸ್ಥಾನ ಮುಂದುವರೆದಿದೆ. ಆದರೆ ಕೃಷ್ಣ ಬೈರೇಗೌಡರು ಆಗಿರ್ಬೋದು, MB ಪಾಟೀಲ್ ಆಗಿರ್ಬೋದು, ರಾಮಲಿಂಗಾರೆಡ್ಡಿ ಆಗಿರ್ಬೋದು, ಸಾಕಷ್ಟು ಜನ ಇದ್ದಾರೆ, ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು. ಅವರವರ ಅನುಭವಕ್ಕೆ ತಕ್ಕಂತೆ ಯಾವೆಲ್ಲ ಕೆಲಸ ಮಾಡ್ಕೊಂಡಿದ್ರು ಅದೇ ಖಾತೆ ಮುಂದುವರಿಸಿದ್ರೆ ರಾಜ್ಯ ಸಮಗ್ರವಾಗಿ ಅಭಿವೃದ್ಧಿ ಆಗುತ್ತೆ. ಈಗ ಕೃಷ್ಣ ಬೈರೇಗೌಡರು ವಿಚಾರಕ್ಕೆ ಬರೋದಾದರೆ, ಕಂದಾಯ ಇಲಾಖೆ ಸ್ಟಾರ್ಟಿಂಗಲ್ಲಿ ಆ ಬಿಲ್ ಜಾಸ್ತಿ ಮಾಡಿಬಿಟ್ರು, ಈ ಬಿಲ್ ಜಾಸ್ತಿ ಮಾಡಿಬಿಟ್ರು ಅಂತಿದ್ದವರು ಕೂಡ ಭ್ರಷ್ಟಾಚಾರ ಅಮೂಲಾಗ್ರವಾಗಿ ಗಣನೀಯವಾಗಿ ಕಡಿಮೆ ಆಯಿತು ಅಂತ ಕೂಡ ಮಾತಾಡಿದ್ರು. ಈ ಹಿಂದೆ ಆಶ್ರಮ ದೇವಸ್ಥಾನದಲ್ಲಿ ಜನ ಲೈನಿಗೆ ನಿಂತ್ಕೊಂಡ್ಬಿಟ್ರೆ ಕರೆಂಟ್ ಹೊಡಿತು, ಮಳೆ ಬಂತು, ಅವ್ರು ನಿಂತ್ಕೊಂಡು ಹೋದ್ರು, ಇವ್ರು ಬಿದ್ಕೊಂಡು ಹೋದ್ರು, ಅವ್ರು ಹಾಸ್ಪಿಟ್ಲಿಗೆ ಸೇರಿಸೋರು ಅನ್ನೋ ಸಮಸ್ಯೆ. ಈ ಮನುಷ್ಯ ಉಸ್ತುವಾರಿ ತಗೊಂಡಿದ್ದು ಮೊದಲನೇ ವರ್ಷದಲ್ಲೇ ಯಶಸ್ವಿಯಾಗಿ ಮಧ್ಯರಾತ್ರಿ ನೋಡೋರು ದೇವಸ್ಥಾನದ ಹತ್ರ ನಿಂತಿರೋರು, ಬೆಳಗಿನ ಜಾವ ನೋಡೋರು ದೇವಸ್ಥಾನದ ಹತ್ರ ನಿಂತಿರೋರು, ಒಂದೇ ಒಂದು ಸಮಸ್ಯೆ ಆಗಲಿಲ್ಲ. ಹಂಗನ್ಬಿಟ್ಟು ದೇವಸ್ಥಾನಕ್ಕೆ ಸರದಿ ಸಾಲಲ್ಲಿ ಕಳಿಸಿದ ತಕ್ಷಣ ಶಾಬಾಷ್ ಅಂತ ಹೇಳ್ತಾ ಇಲ್ಲ. ಯಾವುದೇ ವಹಿಸಿದ ಕೆಲಸವನ್ನು ಅತ್ಯಂತ ನಾಜೂಕಾಗಿ ಜವಾಬ್ದಾರಿಯಿಂದ ಯಾವುದೇ ಎಡವಟ್ಟಾಗದಂತೆ ಮಾಡುವಂಥ ಕೆಪಾಸಿಟಿ ಕೃಷ್ಣ ಬೈರೇಗೌಡರಿಗೆ. ಕೃಷ್ಣ ಬೈರೇಗೌಡರು ಅಧಿಕಾರಕ್ಕೆ ಅಂದರೆ ಕಂದಾಯ ಇಲಾಖೆ ಅಧಿಕಾರ ತಗೊಂಡ್ಮೇಲೆ BJP ಸರ್ಕಾರದ ಅವಧಿಯಲ್ಲಿ ಇದ್ದಂಥ 55,000 ಕೇಸ್ಗಳನ್ನ 500ಕ್ಕೆ ತಂದುಬಿಟ್ರು. ಇಡೀ ಕಂದಾಯ ಇಲಾಖೆಯನ್ನು ಡಿಜಿಟಲೀಕರಣ ಮಾಡಿದ್ರು, 3 ಲಕ್ಷ ಹಕ್ಕುಪತ್ರಗಳನ್ನ ವಿತರಿಸಿದ್ರು. ಎಲ್ಲಕ್ಕಿಂತ ಅತಿ ದೊಡ್ಡ ಕೆಲಸ ಅಂದರೆ ಭ್ರಷ್ಟಾಚಾರ ನಿರ್ಮೂಲನೆ. ಕೃಷ್ಣ ಬೈರೇಗೌಡರು ಅಂತಾರೆ ರಫ್ ಆ್ಯಂಡ್ ಟಫು, ಎಲ್ಲಿ ಹೋಗ್ಬೇಕು ಅಲ್ಲೇ ಹೋಗ್ಬಿಟ್ಟು ಸಡನ್ ಸೀಸ್ ಮಾಡಿಬಿಟ್ಟು ಅಧಿಕಾರಿಗಳನ್ನ ಎಡೆಮುರಿ ಕಟ್ತಿದ್ರು. ಹಾಸನ ಉಸ್ತುವಾರಿ ಆದಮೇಲೆ ಕೂಡ ನೋಡಿದ್ದೀವಿ. ಅದು ರೋಡಿಗೆ ಡಾಂಬರ್ ಹಾಕೋದಿರ್ಬೋದು ಅಥವಾ ಸರ್ಕಾರಿ ಶಾಲೆಗೆ ಹಾಕೋ ಸಿಮೆಂಟ್ ಆಗಿರ್ಬೋದು, ಮನುಷ್ಯ ಖಡಕ್ಕು. ಈಗ ಒಂದು ಕಡೆ ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ಉಸ್ತುವಾರಿ ಕೊಡ್ತೀವಿ ಅಂತವ್ರೆ. ರಾಮಲಿಂಗಾರೆಡ್ಡಿ ಅವ್ರಿಗಿರೋ ಅನುಭವ ಬೆಂಗಳೂರಲ್ಲಿ ಸಾಕಷ್ಟು. ಕೃಷ್ಣ ಬೈರೇಗೌಡರು ಅಮೇರಿಕದಿಂದ ಬಂದವರು, ಅದಕ್ಕೆ ಮುಂಚೆ ವೇಮ್ಗಲ್ಲಲ್ಲಿ ನಿಂತ್ಕೊಂಡಿದ್ದವ್ರು 2008ಕ್ಕೆ ಮುಂಚೆ. ಹಂಗನ್ಬಿಟ್ಟು ಅವ್ರಿಗೇನು ಬೆಂಗಳೂರಿನ ನಾಡಿ ಮಿಡಿತ ಗೊತ್ತಿಲ್ಲ ಅಂತಲ್ಲ. ಕಂಪೇರ್ ಟು ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡರು ಕಂದಾಯ ಇಲಾಖೆ ಎಕ್ಸ್ಪರ್ಟು. ನೀವು 3 ವರ್ಷ ಮಧು ಬಂಗಾರಪ್ಪ ಕೈಲಿ ಯಾವ್ಯಾವ ಪಾಲಿಸಿಗಳು ಬೇಕೋ ಶಿಕ್ಷಣ ಇಲಾಖೆಗೆ ಮಾಡಿಸ್ಬಿಟ್ಟು ನಾಳೆ ಬಂದರು ಇಲಾಖೆ, ಮೀನುಗಾರಿಕೆ ಇಲಾಖೆ ತಗೊಂಡ್ರೆ ಏನು ಮಾಡ್ಬೇಕು ಆ ಮನುಷ್ಯ? ಸಂತೋಷ್ ಲಾಡು ಇಡೀ ದೇಶನೇ ನೋಡೋ ಹಂಗೆ ಕಾರ್ಮಿಕ ಇಲಾಖೆಗೆ ಸಾಕಷ್ಟು ಪಾಲಿಸಿ ತಂದುಬಿಟ್ರು ಲೇಬರ್ ಮಿನಿಸ್ಟ್ರಾಗಿ. ಅವ್ರಿಗೆ ಇನ್ಯಾವುದೋ ಅಬಕಾರಿ ಕೊಟ್ಬಿಟ್ಟು ಹೋಗಿ ಅಂದರೆ ಆ ಮನುಷ್ಯ ಯಾವ ಡ್ರಿಂಕ್ಸು ಮಾಡಲ್ಲ, ಸ್ಮೋಕು ಮಾಡಲ್ಲ. ಅವ್ರಿಗೆ ಹೋಗ್ಬಿಟ್ಟು ಹಂಗನ್ಬಿಟ್ಟು ಅಬಕಾರಿ ಮಿನಿಸ್ಟ್ರ್ ಆಗಿದ ತಕ್ಷಣ ಮಾಡಬೇಕು ಅಂತ ಹೇಳ್ತಿಲ್ಲ. ಒಂದಷ್ಟು ಲೆಕ್ಕಾಚಾರಗಳು. ಯಾಕಂದರೆ ಮಧು ಬಂಗಾರಪ್ಪ ಆಗಿರ್ಬೋದು, ಸಂತೋಷ್ ಲಾಡ್ ಆಗಿರ್ಬೋದು, ಕೃಷ್ಣ ಬೈರೇಗೌಡರು ಆಗಿರ್ಬೋದು, ಕಳೆದ 3 ವರ್ಷಗಳಲ್ಲಿ ಅತಿ ಹೆಚ್ಚು ಸದ್ದು ಮಾಡಿರುವಂಥ ಒಳ್ಳೆಯ ವಿಚಾರಕ್ಕೆ ಸಚಿವರುಗಳು. ಮಧು ಬಂಗಾರಪ್ಪ ಮತ್ತು ಸಂತೋಷ್ ಲಾಡ್ಗೆ 2ನೇ ಹಂತದಲ್ಲಿ ಸಚಿವ ಸ್ಥಾನ ಸಿಗುತ್ತೆ. ಆದರೆ ಕೃಷ್ಣ ಬೈರೇಗೌಡರು ನೀವು ಸಚಿವ ಸ್ಥಾನ ಕೊಟ್ಟಿದ್ದೀರಾ, ಖಾತೆ ಹಂಚಿಕೆಗೆ ಸಮಸ್ಯೆ. ರಾಮಲಿಂಗಾರೆಡ್ಡಿಗೆ ಅದ್ಯಾವುದೋ ನೀರಾವರಿ ತಗೊಳ್ಳಿ ಮತ್ತೊಂದು ತಗೊಳ್ಳಿ ಅನ್ನೋ ಚರ್ಚೆ ನಡೀತಿದೆ, ಗೊತ್ತಿಲ್ಲ. ರಾಮಲಿಂಗಾರೆಡ್ಡಿ GB ಎಲೆಕ್ಷನ್ ಮಾಡ್ಬೇಕ್ರಿ, ಬೆಂಗಳೂರು ಉಸ್ತುವಾರಿ ತಗೊಂಡು. ಕೃಷ್ಣ ಬೈರೇಗೌಡರು ಕಂದಾಯ ಇಲಾಖೆನ ಕಂಪ್ಲೀಟ್ ಕ್ಲೀನ್ ಚೀಟ್ ಕೊಡಬೇಕು, ಕ್ಲೀನ್ ಕೃಷ್ಣಪ್ಪ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಬೆಂಗಳೂರ ಉಸ್ತುವಾರಿ ತಗೊಂಡು ಮಾಡಿರೋ ಕೆಲಸ ಅರ್ಧಕ್ಕೆ ನಿಂತೋಗ್ಬಿಡುತ್ತೆ. ಮತ್ತು ಹೊಸ ಪಾಲಿಸಿ ತರಬೇಕು. ಇನ್ನೇನು 2 ವರ್ಷವೂ ಇಲ್ಲ ಈ ಸರ್ಕಾರಕ್ಕೆ. ಹೀಗಾಗಿ ಅವರವರ ಅರ್ಹತೆಗೆ ತಕ್ಕ ಹಾಗೆ, ಅವರವರಿಗೆ ಅನುಭವಕ್ಕೆ ತಕ್ಕಂತೆ ಖಾತೆಗಳನ್ನ ಮುಂದುವರಿಸೋದು ತಪ್ಪೇನಿಲ್ಲ. ಕೃಷ್ಣ ಬೈರೇಗೌಡರಿಗೆ ಪ್ರಮಾಣ ವಚನನೇ ಆಗಿರಲಿಲ್ಲ ಸಚಿವರಾಗಿ ಅಂದರೆ, ಇನ್ನೊಬ್ಬರನ್ನ ಯಾರನ್ನೋ ಕರ್ಕೊಂಬಂದು ಕಂದಾಯ ಇಲಾಖೆ ಕೊಡಿ ಅಂದರೆ ತಪ್ಪಲ್ಲ. ಅವ್ರು ಮತ್ತೆ ಸಚಿವರಾಗಿ ಪ್ರಮಾಣ ವಚನ ತಗೊಂಡವ್ರ ಮೇಲೆ ಅವ್ರ ಖಾತೆ ಅವ್ರಿಗೆ ಮುಂದುವರಿಸಿ. ಆವಾಗ RCB 3ನೇ ಸಲ ಕಪ್ಪು ಗೆಲ್ಲುತ್ತೆ. ರಜತ್ ಪಟ್ಟಿದಾರ್ ಇದ್ದರೆ ಹಾಗೇನೆ ಕಂದಾಯ ಇಲಾಖೆ ಕಂಪ್ಲೀಟ್ ಕ್ಲೀನೂ ಆಗುತ್ತೆ ಕೃಷ್ಣ ಬೈರೇಗೌಡರಿದ್ದರೆ. ವೀಕ್ಷಕರೇ, ಅವರವರ ಖಾತೆಯನ್ನು ಮುಂದುವರಿಸೋ ಸೂಕ್ತನ ಅಥವಾ ಹೊಸ ಎಕ್ಸ್ಪೆರಿಮೆಂಟ್ ಮಾಡಬೇಕಾ? ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.